ಅವರು ತುಂಬ ಆದರ್ಶಪ್ರಾಯವಾಗಿ ಒಬ್ಬ ಗಂಡ ಮತ್ತು ಮಕ್ಕಳು ಮತ್ತು ಉದ್ಯಮ ಮೂರನ್ನು ಹೆಂಗೆ ಸಮಾನಾಂತರವಾಗಿ ನೋಡ್ಕೋಬೇಕು, ಅದರಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಇವತ್ತು ಇಡೀ ಚಿತ್ರೋದ್ಯಮಕ್ಕೆ ಒಂದು ತಾಯಿ ಸ್ಥಾನವನ್ನು ತುಂಬಿದಂಥವ್ರು. ಎಲ್ಲರಿಗೂ ಸಂಕಷ್ಟ ಬರೋ ರೀತಿ ರಾಜ್ಕುಮಾರ್ ಅವ್ರಿಗೂ ಒಂದಿನ ಸಂಕಷ್ಟ ಬಂದಾಗ ಭಾಳ ಧೈರ್ಯ ಹೇಳಿ ಅದಕ್ಕೆ ಒಂದು ಸಣ್ಣ ಉದಾಹರಣೆ, ಸಂಪತ್ತಿಗೆ ಸವಾಲು ಅನ್ನೋ ಒಂದು ಚಿತ್ರ ಭಾಳ ದೊಡ್ಡ ಯಶಸ್ವಿ ಚಿತ್ರ ಆಗುತ್ತೆ. ಆಗ ಹುಬ್ಳಿಗೆ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋದಾಗ ಲಕ್ಷಾಂತರ ಜನ ಸೇರಿರ್ತಾರೆ. ರಾಜ್ಕುಮಾರ್ ಅವರು ಸಂತೋಷಪಟ್ಟು ಎಷ್ಟೆಲ್ಲ ಪ್ರೀತಿಯಿಂದ ಜನ ನೋಡ್ತಿದ್ದಾರೆ, ತುಂಬ ಒಳ್ಳೆಯದಾಗಿರಬೇಕು ನಿರ್ಮಾಪಕರಿಗೆ ಅಂತೇಳಿ ಪಕ್ಕದಲ್ಲಿದ್ದವರು ಕೇಳ್ತಾರೆ, ತಾವು ಚೆನ್ನಾಗಿ ಆಯ್ತೆ ಅಂತ. ಆಗ ವಾಡಿಕೆ ಅಂತೆ ಅವ್ರು ಹೇಳ್ತಾರೆ, ವ್ಯಾಪಾರಸ್ಥರು ಸುಮಾರು ಅಣ್ಣ ಸುಮ್ಮನೆ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ ಅಂತ ಒಂದು ಕತೆ ಹೇಳ್ತಾರೆ. ಅಲ್ಲಿದ್ದಂಥ ಪಾರ್ವತಮ್ಮನವ್ರಿಗೆ ತುಂಬ ಸಿಟ್ಟು ಬರುತ್ತೆ. ಭಾಳ ಸೂಕ್ಷ್ಮ ಗಮನ, ಇಷ್ಟೇ ಪ್ರಪಂಚ, ನಾವು ಎಷ್ಟು ಮಾಡೋದು ಇಷ್ಟೇ, ಬನ್ನಿ ನಾವು ಬೇರೆ ಸಾಧನೆ ಮಾಡೋಣ ಅಂತ ಹೇಳಿ ಅದೇ ದಿನ ಅವರು ಒಂದು ಸಂಸ್ಥೆನ ಹುಟ್ಟಾಕಬೇಕು ಅಂತ ಒಂದು ಹಠ ಮಾಡ್ತಾರೆ. ಯಜಮಾನರು ಬೇಡ ಅನ್ನೋದಕ್ಕೆ ಇವರು ಇರಲಿ ಅನ್ನೋದಕ್ಕೆ. ಇಡೀ ಒಂದು ವ್ಯವಹಾರ ದೃಷ್ಟಿ ಒಬ್ಬ ನಟನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಹಾಗಾಗಿ ಆ ಜವಾಬ್ದಾರಿ ನಾನು ಹೊರ್ತೀನಿ ಅಂತ ಹೇಳಿ ಅವರ ಜವಾಬ್ದಾರಿನ ಹೊತ್ತು KCN ಸಂಸ್ಥೆ ಮತ್ತು ನಮ್ಮ ಚಿತ್ರದುರ್ಗದಲ್ಲಿ ಇದ್ದಂಥ ರವೀಂದ್ರ ಅವ್ರ ತಂದೆ ಇವರೆಲ್ಲ ಕೂತು ಇವರು ಫ್ಯಾಮ್ಲಿಗೆ ಒಂದು ಸಂಸ್ಥೆನ ಹುಟ್ಟಾಕುವಂಥ ಒಂದು ದಿನ ಆರಂಭ ಆಗುತ್ತೆ. ಅದು ಆದಮೇಲೆ ಶಂಕರ್ ಗುರು ಅನ್ನೋ ಒಂದು ಚಿತ್ರವನ್ನು, ಅದಕ್ಕೆ ಮುಂಚೆ ತ್ರಿಮೂರ್ತಿ ಮಾಡಿರ್ತಾರೆ. ಶಂಕರ್ ಗುರು ಅನ್ನೋ ಒಂದು ಚಿತ್ರದಲ್ಲಿ ನಿಜವಾದ ವ್ಯವಹಾರದ ತಾಕತ್ತೇನು ಅಂತ ಪಾರ್ವತಮ್ಮನವರು ಇಡೀ ಉದ್ಯಮಕ್ಕೆ ತೋರಿಸ್ಕೊಡ್ತಾರೆ. ಆ ಚಿತ್ರ ಅಂದಿನ ಕಾಲದಲ್ಲಿ 3 ಕೋಟಿ ವ್ಯಾಪಾರ ಆದಂಥ ಚಿತ್ರ, 3 crores. ಅಂದರೆ ಇವತ್ತು ನೀವು ಅದನ್ನು ಲೆಕ್ಕಕ್ಕೆ ತೊಗೊಳಕ್ಕಾಗಲ್ಲ. ಅದು 100 ಆಗ್ಬೋದು, 200 ಕೋಟಿನೂ ಆಗ್ಬೋದು. ಅಂಥದ್ದನ್ನು ಒಂದು ಸಾಧನೆ ಮಾಡಿ ತೋರಿಸ್ಕೊಟ್ಟಾಗ ರಾಜ್ಕುಮಾರ್ ಅಂತ ಮಹನೀಯ ದಿಗ್ಭ್ರಾಂತರಾಗ್ತಾರೆ. ಅಂಥ ಅದ್ಭುತವಾದಂಥ ಒಂದು ಪರಿಕಲ್ಪನೆ ಇದ್ದಂಥ ಹೆಣ್ಣುಮಗಳು. ಅವರು ನೋಡೋಕ್ಕೆ ಹಂಗಿದ್ರೂ ಕೂಡ ಭಾಳ ಅವರ ಒಳಗಡೆ ತುಂಬ ದೊಡ್ಡ ಶಕ್ತಿ ಇತ್ತು. ಹಾಗಾಗಿ ಅವರು ರಾಜ್ಕುಮಾರ್ ಅನ್ನೋ ಒಂದು ಶಕ್ತಿನ, ತುಂಬ ದೊಡ್ಡ ಶಕ್ತಿನ ಮಾಡಿ ಬೆಳೆಸಿದಂಥ ಹೆಣ್ಣುಮಗಳು. ವಾಡಿಕೆ ನಾವೆಲ್ಲ ನೆಪ ಬಂದಿದ್ದೀವಿ, ಒಂದಿನ ಹೋಗಬೇಕು. ಇವತ್ತು ಭಾಳ ದುಃಖದ ದಿನ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಬಟ್ ಆದರ್ಶಪ್ರಾಯವಾಗಿ ಅವ್ರು ಮಾಡಿದಂಥ ಕೆಲಸ ಮತ್ತು ಅವ್ರ ಜನ್ಮ ಕೊಟ್ಟಂಥ ಮಕ್ಕಳು